साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ. ಕೈಲಾಸದ ಹಿರಿಮೆ ಯಾರದೋ ಪಾಲಾಗದಂತೆ ನಾವು ಪ್ರಯತ್ನ ಪಡಬೇಕು ಮಾತೆ. ಅದಕ್ಕೆ ನಿನ್ನ ನಿಲುವು ಬಹಳ ಮುಖ್ಯ ನಾರದ. ಆಗಲಿ ಆಗಲಿ ಮಾತೆ. ನಿಮಗೇನು ಕೇಡಾಯ್ತೆಂದು ಸಂಕಟದಿಂದ ಚಡಪಡಿಸುತ್ತಿದ್ದೆ. ಶ್ರೀರಾಮಚಂದ್ರನಿಗೆ ಯಾರು ತಾನೇ ಕೇಡು ಮಾಡಲು ಸಾಧ್ಯ? ದೇವೇಂದ್ರ, ನೀನೂ ನನ್ನೊಡನೆ ಬಾ. ನೀನು ಅವನೊಡನೆ ಮಾತನಾಡಬಹುದು. ಇಲ್ಲ ಮುನೀಂದ್ರರೇ, ನಾನು ಬರುವಂತಿಲ್ಲ. ತನ್ನ ಪ್ರತಿಜ್ಞೆ ಪೂರ್ಣಗೊಳ್ಳುವವರೆಗೂ ಅವನು ನನ್ನೊಡನೆ ಮಾತನಾಡುವುದು ಬೇಡ. ಆನಂತರವೇ ಅವನು ನನ್ನನ್ನು ಕಾಣಲು ಅರ್ಹನಾಗುತ್ತಾನೆ. ಪೂಜ್ಯ ಸುತೀಕ್ಷ್ಣ ಮಹರ್ಷಿಗಳೇ, ದಶರಥ ಪುತ್ರ ರಾಮ ತನ್ನ ಸತಿ ಸೋದರನೊಂದಿಗೆ ತಮ್ಮನ್ನು ವಂದಿಸುತ್ತಾನೆ. ಓ ರಾಮಚಂದ್ರ, ದಶರಥ ಪುತ್ರ, ಸತ್ಯ ಪರಾಕ್ರಮ, ನಿನಗೆ ಸ್ವಾಗತ. ಬನ್ನಿ, ಕುಳಿತುಕೊಳ್ಳಿ. ಮಹರ್ಷಿಗಳೇ, ತಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ನಿನ್ನ ಆಗಮನದ ನಿರೀಕ್ಷೆಯಲ್ಲೇ ನಾನೂ ಕಾಯುತ್ತಿದ್ದೆ. ನಿನ್ನ ವಿಷಯವೆಲ್ಲ ಮೊದಲೇ ತಿಳಿಯಿತು. ನೀನು ಚಿತ್ರಕೂಟಕ್ಕೆ ಬಂದಿರುವುದೂ ತಿಳಿಯಿತು. ಮಹರ್ಷಿ ಶರಭಂಗರ ಆದೇಶದಂತೆ ನಾವು ತಮ್ಮ ದರ್ಶನವನ್ನು ಪಡೆಯಲು ಬಂದಿದ್ದೇವೆ. ಶರಭಂಗರು ನನಗೆ ಸದಾ ಪೂಜನೀಯರು. ನನ್ನನ್ನು ಕಾಣುವಂತೆ ನಿಮಗೆ ಸೂಚಿಸಿ ನನ್ನ ಮೇಲೆ ವಿಶೇಷವಾದ ಅನುಗ್ರಹ ತೋರಿದ್ದಾರೆ. ಮುನೀಂದ್ರ, ನಮ್ಮ ವಾಸಕ್ಕೆ ಪ್ರಶಸ್ತವಾದ ಒಂದು ಸ್ಥಳವನ್ನು ಸೂಚಿಸಿ. ಪ್ರಶಾಂತವಾದ ಕಂದಮೂಲಗಳಿಂದ ತುಂಬಿರುವ ಈ ಪ್ರದೇಶ ನಿಮ್ಮ ವಾಸಕ್ಕೆ ಯೋಗ್ಯವಾಗಿದೆ. ಮುನಿಗಳೇ, ನಾವು ಇಲ್ಲಿದ್ದರೆ ತಪಸ್ವಿಗಳಿಗೆ ಅಡ್ಡಿ ಉಂಟಾಗಬಹುದು. ಏಕೆ ಅಡ್ಡಿಯುಂಟಾಗುತ್ತದೆ ರಾಮಚಂದ್ರ? ಮುನೀಂದ್ರರೇ, ಜಿಂಕೆಗಳು ಇಲ್ಲಿ ಹೇರಳವಾಗಿವೆ. ತಪಸ್ಸಿಗೆ ಭಂಗ ಉಂಟು ಮಾಡುವ ಅವುಗಳನ್ನು ಕ್ಷತ್ರಿಯನಾದ ನಾನು ಬೇಟೆಯಾಡಬೇಕಾಗುತ್ತದೆ. ಕೂಡದು ಸ್ವಾಮಿ, ಸಾಧು ಪ್ರಾಣಿಗಳಾದ ಜಿಂಕೆಗಳನ್ನು ನೀವು ಬೇಟೆಯಾಡಬಾರದು. ಹೌದು ಮುನೀಂದ್ರ, ಕ್ಷತ್ರಿಯೋಚಿತವಾದ ನಮ್ಮ ಕಾರ್ಯಗಳಿಂದ
ತಪಸ್ವಿಗಳಿಗೆ ತೊಂದರೆಯಾಗಬಹುದು. ಬೇರೊಂದು ಸ್ಥಳವನ್ನು ಸೂಚಿಸಿ. ಆಗಲಿ. ತಪಸ್ವಿಗಳ ಬಗ್ಗೆ ತಮಗಿರುವ ಗೌರವ ಭಾವನೆಯನ್ನು ಕಂಡು ನನಗೆ ಸಂತೋಷವಾಗಿದೆ. ಹಾಗಾದರೆ ತಾವು ತಪಸ್ವಿಗಳ ಆಶ್ರಮಗಳು ತುಂಬಿರುವ ಆಶ್ರಮ ಮಂಡಲಕ್ಕೆ ಪ್ರಯಾಣ ಮಾಡಿ ಅಲ್ಲಿ ತಮಗೆ ಇಷ್ಟ ಬಂದಷ್ಟು ಕಾಲ ಇರಬಹುದು. ಹಾಗೆ ಆಗಲಿ ಮುನೀಂದ್ರ. ತಮ್ಮ ಆದೇಶದಂತೆ ನಾನು ಅತ್ತ ಕಡೆಗೆ ಪ್ರಯಾಣ ಬೆಳೆಸುತ್ತೇನೆ. ರಾಮಚಂದ್ರ, ಮುಂದೆ ನಿಮಗೆ ಎದುರಾಗುವ ಸುಂದರ ತಾಣವೇ ಋಷಿಮಂಡಲ. ಗಿರಿ ಜರಿಗಳಿಂದ ನವಿಲುಗಳಿಂದ ಆ ಪ್ರದೇಶ ಮನೋಹರವಾಗಿದೆ. ಆಗಲಿ ಮುನೀಂದ್ರ, ನಾವು ದಂಡಕಾರಣ್ಯದ ಋಷಿಮಂಡಲದತ್ತ ಸಾಗುತ್ತೇವೆ. ರಾಮಚಂದ್ರ, ಹೋಗಿ ಬಾ. ಜಾನಕಿ, ಲಕ್ಷ್ಮಣ, ನಿಮಗೂ ಮಂಗಳವಾಗಲಿ. ರಾಮಚಂದ್ರ, ನನ್ನದೊಂದು ನಿಬಂಧನೆ ಇದೆ, ಹೇಳಲೇ? ಖಂಡಿತವಾಗಿಯೂ ಹೇಳಿ. ನೀವು ಋಷಿಮಂಡಲದಿಂದ ಹೊರಡುವಾಗ 5 ವರ್ಷಗಳಾಗಲಿ 10 ವರ್ಷಗಳಾಗಲಿ ಮತ್ತೆ ನಮ್ಮ ಆಶ್ರಮಕ್ಕೆ ಬಂದು ಹೋಗಬೇಕು. ಒಪ್ಪಿಗೆಯೇ? ಖಂಡಿತ ಮುನೀಂದ್ರ, ತಮ್ಮ ಇಚ್ಛೆಯಂತೆಯೇ ಆಗಲಿ. ನಮಗಿನ್ನು ಒಪ್ಪನೆ ಕೊಡಿ. ದೇವಿ, ನಿನಗೆ ಬಹಳ ಆಯಾಸವಾಗಿರುವಂತೆ ಕಾಣುತ್ತಿದೆ. ಇಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತು ನಾವು ವಿಶ್ರಾಂತಿ ಪಡೆಯೋಣ. ಆಗಲಿ ಸ್ವಾಮಿ. ಸಹೋದರ, ನಿಮಗೆ ಬಾಯಾರಿಕೆಯಾಗಿದೆ. ನಿಮಗೆ ಕುಡಿಯಲು ನೀರನ್ನು ತರುತ್ತೇನೆ. ಹೌದು ಸೋದರ, ನೀರಿನ ಅಗತ್ಯವಿದೆ. ಹೋಗಿ ಬಾ. ಸ್ವಾಮಿ, ನಾನು ನಿಮ್ಮೊಡನೆ ಒಂದು ವಿಷಯವನ್ನು ಮಾತಾಡಬೇಕು. ಅದೇನು ಹೇಳು ದೇವಿ. ಸ್ವಾಮಿ, ನೀವು ಮಹಾಪುರುಷರು, ಧರ್ಮ ಅಧರ್ಮಗಳನ್ನು ಬಲ್ಲವರು. ಮನುಷ್ಯ ಎಷ್ಟೇ ಧರ್ಮಿಷ್ಠನಾದರೂ ಅಧರ್ಮ ಅವನನ್ನು ಸೂಕ್ಷ್ಮ ರೀತಿಯಲ್ಲಿ ಆವರಿಸಬಹುದು. ನಿನ್ನ ಧರ್ಮ ಜಿಜ್ಞಾಸೆಯ ಆಸಕ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ ದೇವಿ. ಸ್ವಾಮಿ, ಕಾಮಜನ್ಯವಾದ ವ್ಯಸನಗಳಿಂದ ನಿವೃತ್ತರಾದವರು ಮಾತ್ರ ಅಧರ್ಮಗಳಿಂದ ತಪ್ಪಿಸಿಕೊಳ್ಳಬಹುದೆಂದು ನಾನು ಕೇಳಿ ತಿಳಿದಿದ್ದೇನೆ. ಆ ವ್ಯಸನಗಳು ಯಾವುವು ದೇವಿ? ಸುಳ್ಳನ್ನಾಡುವುದು, ಪರಸ್ತ್ರೀಯ ವ್ಯಾಮೋಹ ಮತ್ತು ನಿಷ್ಕಾರಣವಾದ ವೈರತ್ವ, ಇವೇ ಆ 3 ವ್ಯಸನಗಳು. ಆ ವ್ಯಸನಗಳು ನನ್ನಲ್ಲಿವೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಇದು ನಿನ್ನ ಪ್ರಯತ್ನವೇ? ಸುಳ್ಳಾಡುವ ವ್ಯಸನ ನಿಮಗೆ ಹಿಂದೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಎರಡನೆಯದು? ಏಕಪತ್ನಿ ವ್ರತಸ್ಥನೆಂದು ನಿಮ್ಮನ್ನು ಲೋಕವೇ ಕೊಂಡಾಡುತ್ತದೆ. ಹಾಗಾದರೆ ಮುಂದಿನದು? ಅಲ್ಲಿಯೇ ನನಗೆ ಸ್ವಲ್ಪ ಸಂದೇಹವಿದೆ. ಅಂದರೆ ವಿನಾಕಾರಣ ವೈರತ್ವ ಸಾಧಿಸುವ ವ್ಯಸನ ನನ್ನಲ್ಲಿದೆ ಎಂದು ನಿನ್ನ ಅಭಿಪ್ರಾಯವೇ? ಅಭಿಪ್ರಾಯವಲ್ಲ ಸ್ವಾಮಿ, ಸಂದೇಹ. ನಮ್ಮ ಮೇಲೆ ವೈರತ್ವವಿಲ್ಲದ ಆ ರಾಕ್ಷಸರನ್ನು ಸಂಹಾರ ಮಾಡುವುದಾಗಿ ಋಷಿಮುನಿಗಳಿಗೆ ಆಶ್ವಾಸನೆ ನೀಡಿದಿರಲ್ಲ, ಅದಕ್ಕಾಗಿ ಕೇಳಿದೆ. ತಪ್ಪಾಗಿದ್ದರೆ ಕ್ಷಮಿಸಿ. ದೇವಿ, ಮೊದಲು ಲಕ್ಷ್ಮಣ ತಂದಿರುವ ಈ ನೀರನ್ನು ಕುಡಿದು ನಿನ್ನ ದಾಹವನ್ನು ಪರಿಹರಿಸಿಕೊ. ನಂತರ ನಿನ್ನ ಸಂದೇಹವನ್ನು ಪರಿಹರಿಸುತ್ತೇನೆ. ಜಗನ್ಮಾತೆ ಪರಮೇಶ್ವರಿ, ನಮೋ ನಮಃ.
ಬಾ ನಾರದ, ಒಳ್ಳೆಯ ಸಮಯದಲ್ಲೇ ಆಗಮಿಸಿದೆ. ನಾರದ, ನನ್ನ ಮೇಲಿನ ನಿನ್ನ ಭಕ್ತಿ ಗೌರವಗಳಿಗೆ ನನಗೆ ಸಂತೋಷವಾಗಿದೆ. ನೀನೇ ಹೇಳಿದಂತೆ ಲೋಕ ಕಲ್ಯಾಣದ ದೃಷ್ಟಿಯಿಂದಲಾದರೂ ನನ್ನ ಮನಸ್ಸಿನಲ್ಲಿ ಮೂಡಿದ ಸಂದೇಹಕ್ಕೆ ನನಗೆ ಪರಿಹಾರ ನೀನೇ ಹೇಳಬೇಕು. ಅಲ್ಲದೆ ನನ್ನ ಬಳಿ ಆ ಸಮಸ್ಯೆಯನ್ನು ತಂದವನು ನೀನೇ ಎಂಬುದು ನೆನಪಿರಲಿ. ಇದೇನು ತಾಯಿ, ನನ್ನ ಮೇಲೆ ಭಾರವನ್ನು ಹೊರಿಸುತ್ತಿರುವಿರಿ? ನಾನೇ ಸಮಸ್ಯೆಯ ಬಲೆಯನ್ನು ಸೃಷ್ಟಿಸಿ ಅದರಲ್ಲಿ ನಾನೇ ಸಿಕ್ಕಿಕೊಂಡು ನಾನೇ ಬಿಡಿಸಿಕೊಳ್ಳಬೇಕು ಎಂಬಂತಾಯಿತು. ಇರಲಿ, ಸಮಸ್ಯೆ ಏನೆಂದು ಹೇಳು ತಾಯಿ. ನಾರದ, ಭಕ್ತರ ಕೋರಿಕೆ ಅನುಚಿತವಾಗಿದ್ದರೆ, ಲೋಕಕಂಟಕವಾಗಿದ್ದರೆ ಅದನ್ನು ಏಕೆ ಈಡೇರಿಸಬೇಕೆಂದು ಪರಮೇಶ್ವರನನ್ನು ಕೇಳಿದರೆ ಅವರು ಏನು ಹೇಳಿದರು ಗೊತ್ತೇ? ಏನು ಹೇಳಿದರು ತಾಯಿ? ಮುಂದಿನ ಪರಿಣಾಮಗಳನ್ನು ಯೋಚಿಸಿ ವರ ಕೊಡದಿರಲಾಗುವುದಿಲ್ಲ ಎಂದು ಬಿಟ್ಟರು. ಅದಕ್ಕೆ ಅವರು ಆ ರಾವಣನ ಕೋರಿಕೆಯನ್ನು ಈಡೇರಿಸಿಬಿಟ್ಟರೆ ಏನು ಗತಿ ಎಂದು ಭಯವಾಗಿದೆ. ಭಯಗೊಂಡಿರುವಳು ನೀನೊಬ್ಬಳೇ ಅಲ್ಲ ತಾಯಿ, ಸರ್ವಲೋಕದ ಸಜ್ಜನರು ಭಯಗೊಂಡಿದ್ದಾರೆ. ಶಿವನು ಆತ್ಮಲಿಂಗವನ್ನು ಕೊಡಬಾರದು ಎಂಬ ಉದ್ದೇಶದಿಂದ ದೇವತೆಗಳು ರಾವಣನ ತಪೋಭಂಗ ಮಾಡಲು ಆಲೋಚಿಸಿದ್ದಾರೆ. ರಾವಣನ ತಪೋಭಂಗ ಮಾಡುವುದು ಆ ದೇವತೆಗಳಿಂದ ಸಾಧ್ಯವಾಗುತ್ತದೆಯೇ? ದಶಕಂಠನೇನು ಸಾಮಾನ್ಯನೇ ಜಗನ್ಮಾತೆ. ಆತನ ಛಲ ಎಂಥದೆಂಬುದು ನಿಮಗೆ ತಿಳಿಯದೆ ಕೈಲಾಸ ಪರ್ವತಡಿಯಲ್ಲಿ ಸಿಕ್ಕಿಬಿದ್ದು ಸತತ ಸ್ತೋತ್ರದಿಂದ ಶಿವನನ್ನು ಒಲಿಸಿಕೊಂಡದ್ದನ್ನು ಮರೆತು ಬಿಟ್ಟಿರಾ? ಹೌದು ನಾರದ, ಅವನ ಭಕ್ತಿಯಿಂದ ನನ್ನಲ್ಲೂ ಅನುಕಂಪ ಮೂಡಿತ್ತು. ನಾರದ, ಪರಮೇಶ್ವರನು ಅವನಿಗೆ ಆತ್ಮಲಿಂಗವನ್ನು ನೀಡದಂತೆ ತಡೆಯುವ ಉಪಾಯವೇನೂ ಇಲ್ಲವೇ? ಉಪಾಯ ಮಾತೆ, ಸದ್ಯಕ್ಕೆ ನನಗೆ ಯಾವ ಉಪಾಯವೂ ಹೊಳೆಯುತ್ತಿಲ್ಲ. ಆದರೆ ರಾವಣನಿಗೆ ಪರಶಿವನು ವರ ಕೊಡುವ ಸಂದರ್ಭದಲ್ಲಿ ಜೊತೆಯಲ್ಲಿ ನೀವು ಇದ್ದರೆ ಒಳ್ಳೆಯದೆಂದು ನನ್ನ ಭಾವನೆ. ನಾನಿದ್ದರೆ ರಾವಣ ಆತ್ಮಲಿಂಗವನ್ನು ಕೇಳುವುದಿಲ್ಲವೇ? ನಿಮ್ಮ ಸಾನ್ನಿಧ್ಯವಿದ್ದರೆ ಅವನು ಬೇರೆ ಏನನ್ನಾದರೂ ಕೇಳಬಹುದು, ತಾನು ಕೇಳಬೇಕಾದ್ದನ್ನು ಮರೆಯಬಹುದು. ಹಾಗಾದರೆ ಆ ಸಂದರ್ಭದಲ್ಲಿ ನಾನು ಪರಮೇಶ್ವರನ ಜೊತೆಯಲ್ಲೇ ಇರುತ್ತೇನೆ. ಹಾಗೆ ಮಾಡು ತಾಯಿ. ಜಗತ್ತಿನ ತಾಯಿ ತಂದೆಯರಾದ ಪಾರ್ವತಿ ಪರಮೇಶ್ವರರ ಸಮ್ಮುಖದಲ್ಲಿ ವರ ಕೇಳುವ ಆ ರಾವಣನ ಭಾಗ್ಯ ಬಹಳ ದೊಡ್ಡದು, ಬಹಳ ದೊಡ್ಡದು. ನಾನಿನ್ನು ಬರುತ್ತೇನೆ ತಾಯಿ. ನಾರಾಯಣ ನಾರಾಯಣ. ದೇವಿ ಸೀತೆ, ನಮಗೆ ನೇರವಾಗಿ ವೈರತ್ವವಿಲ್ಲದ ರಾಕ್ಷಸರನ್ನು ಸಂಹಾರ ಮಾಡುವುದು ತಪ್ಪೆಂದು ನಿನ್ನ ಭಾವನೆಯೇ? ಹೌದು ಸ್ವಾಮಿ, ವೀರರಾದ ಕ್ಷತ್ರಿಯರು ಆತ್ರರ ರಕ್ಷಣೆ ಮಾಡಬೇಕು. ವೈರಿಗಳಲ್ಲದವರನ್ನು ಕೊಲ್ಲುವುದು ಧರ್ಮವಲ್ಲ. ದೇವಿ, ನಿನ್ನ ತರ್ಕ ನ್ಯಾಯಸಮ್ಮತವಾಗಿದೆ. ಆದರೆ ಈ ವಿಷಯಕ್ಕೆ ಇನ್ನೊಂದು ಮುಖವೂ ಇದೆ. ಏನದು ಸ್ವಾಮಿ? ಆರ್ತರಾದವರ ರಕ್ಷಣೆಯೇ ಕ್ಷತ್ರಿಯರ ಪರಮ ಧರ್ಮ, ಅದು ನಿಜ. ಅದು ಈ ಅರಣ್ಯದಲ್ಲೂ ಅನ್ವಯಿಸುತ್ತದೆ ಅಲ್ಲವೇ? ಹೌದು ಸ್ವಾಮಿ. ಈ ಅರಣ್ಯದಲ್ಲಿರುವ ಮುನಿಗಳ ಸಂರಕ್ಷಣೆ ನಮ್ಮ ಕರ್ತವ್ಯವಲ್ಲವೇ? ಖಂಡಿತ. ರಾಕ್ಷಸರು ತನ್ನ ದುಷ್ಟತನದಿಂದ ಮುನಿಗಳಿಗೆ ಕೇಡು ಮಾಡಿದರೆ ಅವರು ನಮಗೆ ವೈರಿಗಳಲ್ಲವೆಂದು ನಾವು ಸುಮ್ಮನೆ ಇರಬೇಕೆ? ಇದರಿಂದ ಮುನಿಗಳಿಗೆ ನಾವು ರಕ್ಷಣೆ ನೀಡಿದಂತಾಗುತ್ತದೆಯೇ? ದೇವಿ, ಶಿಷ್ಟರನ್ನು ರಕ್ಷಿಸಬೇಕೆಂದರೆ ದುಷ್ಟರನ್ನು ನಾವು ಶಿಕ್ಷಿಸಲೇಬೇಕು. ಅಧರ್ಮಾಚರಣೆ ಮಾಡುವವರೆಲ್ಲರೂ ಧರ್ಮ ಪಾಲಕರಿಗೆ ವೈರಿಗಳೇ. ಅವರು ನೇರವಾಗಿ ವೈರಿಗಳಾಗಬೇಕಾಗಿಲ್ಲ. ಪ್ರಜೆಗಳ ರಕ್ಷಣೆಯೇ ರಾಜನಾದವನ ಪರಮ ಕರ್ತವ್ಯ. ನಾನು ದಶರಥ ಮಹಾರಾಜರ ಪ್ರತಿನಿಧಿಯಾಗಿ ಈ ಕರ್ತವ್ಯವನ್ನು ನಿರ್ವಹಿಸಬೇಕಲ್ಲವೇ? ಕ್ಷಮಿಸಿ ಸ್ವಾಮಿ, ಈ ಸೂಕ್ಷ್ಮವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಕ್ಷಮಿಸಲು ನೀನು ಯಾವ ಅಪರಾಧವನ್ನು ಮಾಡಿಲ್ಲ ದೇವಿ. ನಿನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ನಿನ್ನ ಪತಿ ಅಧರ್ಮಿ ಆಗಬಾರದೆಂಬ ಭಾವನೆಯಿಂದಲೇ ಬಂದಿದ್ದಲ್ಲವೇ? ಹೌದು ಸ್ವಾಮಿ, ನನ್ನ ಪತಿ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಧರ್ಮವನ್ನು ಮೀರಿ ನಡೆಯಬಾರದೆಂಬುದು ನನ್ನ ಆಸೆ. ಅತ್ತಿಗೆ, ಅರೆಗಳಿಗೆಯಾದರೂ ನನ್ನ ಸಹೋದರ ಧರ್ಮದ ದಾರಿಯಿಂದ ಕದಲುವುದಕ್ಕೆ ಸಾಧ್ಯವೇ ಇಲ್ಲ. ದೇವಿ, ಆ ನನ್ನ ಧರ್ಮದ ಅರ್ಧ ಭಾಗ ನೀನು.
ನೀನು ನನ್ನ ಜೊತೆಗಿದ್ದರೆ ನನ್ನ ಧರ್ಮ ಪಾಲನೆ ಸಂಪೂರ್ಣವಾಗುತ್ತದೆ. ಆದರೂ ನಿನ್ನ ಸಲಹೆಯಂತೆ ನಿರಪರಾಧಿಗಳಿಗೆ ನನ್ನಿಂದ ಹಿಂಸೆಯಾಗದಂತೆ ನಾನು ಎಚ್ಚರ ವಹಿಸುತ್ತೇನೆ. ಓಂ ನಮಃ ಶಿವಾಯ. 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 ನಮಃ ಶಿವಾಯ. ಈ ರಾವಣನು ಸಾಮಾನ್ಯನಲ್ಲ. ಇವನ ತಪಸ್ಸು ದಿನೇ ದಿನೇ ಉಗ್ರವಾಗುತ್ತಿದೆ. ಹೌದು, ಇದು ಹೀಗೆ ಮುಂದುವರೆದರೆ ಪರಮೇಶ್ವರ ಪ್ರತ್ಯಕ್ಷನಾಗುವುದರಲ್ಲಿ ತಡವಿಲ್ಲ. ಪ್ರತ್ಯಕ್ಷನಾದನೆಂದರೆ ಅವನು ಬೇಡಿದ ವರವನ್ನು ಕೊಡುವುದು ಅಸಾಧ್ಯವೇನಲ್ಲ. ಭಕ್ತ ಪರಾಧೀನನಾದ ಪರಮೇಶ್ವರ ಭಕ್ತರು ಬೇಡಿದ್ದನ್ನು ಕ್ಷಣ ಮಾತ್ರದಲ್ಲಿ ನೀಡುವ ಕರುಣಾಮಯಿ. ಪರಮೇಶ್ವರನ ಈ ದಯಾಗುಣದಿಂದ ಅವನ ಆತ್ಮಲಿಂಗವು ಲಂಕೆಯ ಪಾಲಾದರೆ ಗತಿಯೇನು? ಹಾಗೇನಾದರೂ ಆದರೆ ರಾವಣನನ್ನು ಹಿಡಿಯುವವರ್ಯಾರು? ಅವನು ಇನ್ನಷ್ಟು ಅಜಯನಾಗಿ ಈ 3 ಲೋಕಗಳಿಗೂ ಕಂಟಕಪ್ರಾಯನಾದರೆ ಏನು ಮಾಡುವುದು? ಹೌದು, ಆನಂತರ ದೇವತೆಗಳಾದ ನಮ್ಮ ಸ್ಥಿತಿ ಚಿಂತಾಜನಕವಾಗಿ ಬಿಡುತ್ತದೆ. ಹೌದು, ಹಾಗಾಗಬಾರದು. ಇವನ ತಪೋಭಂಗ ಮಾಡಲು ನಾವೇ ಪ್ರಯತ್ನಿಸಬೇಕು. ಬನ್ನಿ, ನಮ್ಮ ಶಕ್ತಿಯನ್ನು ಪ್ರಯೋಗಿಸೋಣ. ನಾವು ಎಷ್ಟು ಪ್ರಯತ್ನಿಸಿದರೂ, ಎಷ್ಟೆಷ್ಟು ನಮ್ಮ ಬಲವನ್ನು ಪ್ರಯೋಗಿಸಿದರೂ ಇವನನ್ನು ಕದಲಿಸಲು ಆಗಲಿಲ್ಲ. ಬೇರೆ ದಾರಿಯೇ ಕಾಣುತ್ತಿಲ್ಲವಲ್ಲ. ಪರಮೇಶ್ವರ ಆತ್ಮಲಿಂಗವನ್ನು ಕೊಡದಂತೆ ಏನಾದರೂ ಮಾಡದಿದ್ದರೆ ದೇವತೆಗಳಾದ ನಮಗೆ ಉಳಿಗಾಲವಿಲ್ಲ. ಹೌದು, ಏನಾದರೂ ಮಾಡಬೇಕು. ಪರಶಿವನ ಆತ್ಮಲಿಂಗವು ರಾವಣನ ಪಾಲಾಗದಂತೆ ತಡೆಯಬೇಕು. ಹೌದು, ತಡೆಯಲೇಬೇಕು. ಈ ಸರೋವರದ ಸಿಹಿ ನೀರು
ಎಷ್ಟು ಋಷಿಗಳ ದಾಹವನ್ನು ತಣಿಸಿದೆಯೋ ಏನು. ಸಹೋದರ ರಾಮಚಂದ್ರ, ಈ ಸರೋವರದ ನೀರಿನಿಂದ ಸುಶ್ರಾವ್ಯವಾದ ಸಂಗೀತದ ನಾದ ಕೇಳಿಸುತ್ತಿದೆ. ಆ ಅಪ್ಸರೆಯರು ಮಾಂಡುಕರ್ಣಿಯನ್ನು ಪ್ರಲೋಭನೆಗೊಳಿಸಿ ಅವನ ಪತಿಯರಾದರು. ನಿನಗೇನು ಬೇಕೋ ಕೇಳು ದಶಕಂಠ. ಶಶಿಧರ, ಪರಮೇಶ್ವರ, ನನಗೆ ನನಗೆ ಹೇಳು ದಶಕಂಠ. ನಿನ್ನ ಜೊತೆ ಇರುವ ಈ ತ್ರಿಲೋಕ ಸುಂದರಿಯನ್ನು ನನಗೆ ಅನುಗ್ರಹಿಸು ದೇವ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಥೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ